ಮ್ಯಾಮ್ ಇವಾಗ ನೀವು ಹೇಳಿದ್ರಿ ನೆಕ್ಸ್ಟ್ ಐಟಮ್ ನನಗೆ ಕೇಕ್ ಮಾಡ್ಕೊಡ್ತೀನಿ ಅಂತ. ರೆಡಿನಾ ಕೇಕ್ ಎಲ್ಲ? ಎಲ್ಲ ರೆಡಿ ಇಟ್ಕೊಂಡಿದ್ದೀನಿ. ಎಲ್ಲ ನಿಮಗೆ ಕೇಕ್ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದೀನಲ್ವ, ಎಲ್ಲ ರೆಡಿ ಇಟ್ಕೊಂಡಿದ್ದೀನಿ ನಾನು. ಇವಾಗ ನಾನು ನಿಮ್ಗೆ ಇವಾಗ ಎಗ್ಲೆಸ್ ಕೇಕ್ ಮಾಡಿ ತೋರಿಸ್ತೀನಿ. ಓಕೆ, ವೆರಿ ಮ್ಯಾಮ್. ಇವಾಗ ಕೇಕ್ ಏನೋ ಮಾಡ್ಕೊಡ್ತೀನಿ ಅಂತ ಹೇಳಿದ್ರಿ, ಓವನ್ ಇಲ್ಲ, ಇಲ್ಲಿ ಸ್ಟವ್ ಇಲ್ಲ, ಇದೇನೋ ಡಿಫ್ರೆಂಟ್ ಆಗಿರೋ ಸ್ಟವ್ ಇಟ್ಕೊಂಡಿದ್ದೀರಾ, ಹೇಗೆ ಮಾಡ್ಕೊಡ್ತೀರಾ? ಅದೇ ಪೃಥ್ವಿ, ನಾನು ಇವಾಗ ಓವೆನಲ್ಲಿ ಇಲ್ಲ, ನಾನು ಹೇಳಿದ್ನಲ್ಲ ನಾವೇಜಿನಿಯನ್ ಸ್ಟವ್ ಅಂದೆ, ಇದೇ ನಮ್ಮ ನಾವೇಜಿನಿಯನ್. ನಾವೇಜಿನಿಯನ್ ನಮ್ಮ ಏನು ಹೇಳ್ತೀವಿ ಅಂದರೆ ನಾವು ಇದನ್ನ ಮೊಬೈಲ್ ಹಾಟ್ ಪಾಟ್, ಇದು ಓವೆನ್ ಥರ ಯೂಸ್ ಮಾಡ್ಬೋದು. ಕುಕಿಂಗು ಯೂಸ್ ಮಾಡ್ಬೋದು, ಬೇಕಿಂಗಿಗೂ ಯೂಸ್ ಮಾಡ್ಬೋದು. ಕುಕಿಂಗ್ ಮಾಡುವಾಗ ನೀವು ಇದನ್ನ ಪಾತ್ರೆಗಳನ್ನ ಒಲೆ ಮೇಲೆ ಇಟ್ಟು ಮಾಡ್ತೀರಾ, ಬೇಕಿಂಗ್ ಮಾಡುವಾಗ ಇದನ್ನ ಪಾತ್ರೆ ಮೇಲೆ ಇಟ್ಟು ಮಾಡ್ತೀರಾ ಅಲ್ವಾ? ಇದು ಓಪನ್ ಕುಕಿಂಗ್ ಮಾಡೋ ಹಾಗಿಲ್ಲ, ಕ್ಲೋಸ್ ಕುಕಿಂಗ್ ಮಾಡ್ಬೋದು. ಮತ್ತೆ ನಿಮಗೆ ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂದರೆ ನಿಮಗೆ ಕೇಕು, ಬಿಸ್ಕೆಟ್ಸು, ತಂದೂರಿ ಚಿಕನ್ ಇಂಥದನ್ನೆಲ್ಲನೂ ಕೂಡ ನೀವು ಈಸಿಯಾಗಿ, ಟೇಸ್ಟಿಯಾಗಿ, ಹೈಜಿನಿಕ್ ಆಗಿ ಮಾಡ್ಕೋಬೋದು. ನೋಡಿ, ಇವಾಗ ಲೆವೆಲ್ 6 ಇಟ್ಬಿಟ್ಟು ನಾವು ಸ್ಟವ್ನ ಹೀಟ್ ಮಾಡ್ಕೊಳ್ಳೋಣ. ಪಾತ್ರೆನ ಹೀಟ್ ಮಾಡ್ಕೊಳ್ಳೋಣ. ಲೆವೆಲ್ 6 ಹಿಟ್ಟು ನಾವು ಇದನ್ನು ಹೀಟ್ ಮಾಡ್ಕೊಳ್ಳೋಣ. ಓಕೆ, ಕೂಡ ನಾವು ನೋಡಿ. ಓಕೆನಾ? ಈಗ ಅದು ಬಿಸಿ ಆಗೋಷ್ಟೊತ್ತಿಗೆ ನಾವಿಲ್ಲಿ ಮಿಕ್ಸಿಂಗ್ ರೆಡಿ ಮಾಡ್ಕೊಳ್ಳೋಣ. ಕರೆಕ್ಟ್, ನೀವು ಹೇಳಿ ನನಗೆ, ನಾನು ನಿಮಗೆ ಹೆಲ್ಪ್ ಮಾಡ್ಕೊಡ್ತೀನಿ. ಓಕೆ, ಶುಗರ್ ನೀಟಾಗಿ ಅದನ್ನು ಬೀಟ್ ಮಾಡಿ. ಯಾವಾಗಲೂ ಕೇಕಿಗೆ ನಾವು ಬೀಟ್ ಮಾಡುವಾಗ ಒಂಥರ ಕ್ಲಾಕ್ ವೈಸಲ್ಲಿ ಬೀಟ್ ಮಾಡಬೇಕು. ಇವಾಗ ಆಗಿದೆ ಅಲ್ವಾ? ಎರಡನ್ನು ಮಿಕ್ಸ್ ಮಾಡಿದ್ದೀರಾ. ಸ್ವಲ್ಪ ಎಸೆನ್ಸ್ ಹಾಕೋಣ. ಓಕೆನಾ? 1/2 ಸ್ಪೂನ್ ಅಷ್ಟು ಎಸೆನ್ಸ್ ಹಾಕೋಣ. ಅದನ್ನು ನೀಟಾಗಿ ಇದು ಮಾಡ್ಕೊಳ್ಳಿ. ಮಾಡಿ, ಫುಲ್ ಮಾಡಿ. ಓಕೆ, ಇದು ಮೈದಾ ಹಿಟ್ಟು. ಓಕೆನಾ? ಎಲ್ಲ ನಾವು ರೆಡಿಯಾಗಿ ಅಳತೆ ಮಾಡಿ ಇಟ್ಕೊಂಡಿದ್ದೀವಿ. ಮೈದಾ ಹಿಟ್ಟು, ರಿಫೈನ್ಡ್ ಫ್ಲೋರ್, ಇದು ಮಿಲ್ಕ್ ಪೌಡರು, ಮತ್ತು ಬೇಕಿಂಗ್ ಪೌಡರ್, ಇದು ಬೇಕಿಂಗ್ ಸೋಡಾ. ಇಷ್ಟನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಹಾಲು ಹಾಕೋಣ. ಓಕೆನಾ? ಹಾಲು ಹಾಕೋಣ, ಕಲಸಿ. ಬೇಕಾದಷ್ಟು ಹಾಕೋಬೋದು. ಓಕೆ, ಇವಾಗ ನೋಡಿ, ಇದು ಪ್ರೀ ಹೀಟ್ ಆಗಿದೆ, ಪಕ್ಕಕ್ಕೆ ಇಡ್ತೀನಿ. ಇವಾಗ ನಾವು ಇದನ್ನು, ಪಾತ್ರೆ ಬಿಸಿ ಬಂದಿದೆ ಇಲ್ಲ ನೋಡಿ, ಇವಾಗ ಇದ್ರ ಮೇಲೆ ಶಿಫ್ಟ್ ಮಾಡ್ಕೊಳ್ಳೋಣ. ಓಕೆ, ನಾವು ಈ ಒಂದು ಲಿಡ್ಡನ್ನ ನಾವು ಸ್ಟ್ಯಾಂಡ್ ಥರ ಕೂಡ ಯೂಸ್ ಮಾಡ್ಕೋಬೋದು. ಹೌದು. ಮ್ಯಾಮ್, ಇವಾಗ ಎಲ್ಲ ಸೆಟ್ ಆಗಿದೆ. ಹೌದು. ಇದನ್ನ ನಾವು ಸ್ಟವ್ ಮೇಲೆ ಇಡೋದಾ ಅಥವಾ ಇಲ್ಲ? ಇವಾಗ ನಾವು ಇದು ನಮ್ಮ ಉಲ್ಟಾ ಇಡೋಣ. ಸ್ಟವ್ ಮೇಲೆ ಇಟ್ಟರೆ ಕುಕ್ಕಿಂಗು, ಉಲ್ಟಾ ಮಾಡಿದ್ರೆ ಬೇಕಿಂಗು. ಡಿಫ್ರೆಂಟ್ ಆಗಿದೆ ಅಲ್ಲ ಇದು? ಹೌದು, ಕಾನ್ಸೆಪ್ಟೇ ಡಿಫ್ರೆಂಟ್ ಆಗಿದೆ. ಹೌದು. ಈಗ ಟೈಮ್ ನಿಮಗೆ 10 ಮಿನಿಟ್ಸು ಸೆಟ್ ಮಾಡಿ ಇಡ್ತೀನಿ. ಓಕೆ, ನೋಡಿ, ಇದು 10 ನಿಮಿಷನ ಹಾಗೆ ಟೈಮ್ ಸೆಟ್ ಮಾಡಿ ಇಡೋಣ. ಓಕೆನಾ? ಅದರಲ್ಲಿರೋ ಹೀಟನ್ನೆಲ್ಲ ಅದು ಕೂಡ ಕುಕ್ ಆಗ್ತಾ ಇರುತ್ತೆ. ಮತ್ತು ನಾವು ಅದನ್ನು ಸಪ್ರೇಟಾಗಿ ಮತ್ತೆ ತೋರಿಸ್ತೀನಿ ನಿಮಗೆ. ನೆಕ್ಸ್ಟ್ ಸ್ಟೆಪ್ ಏನು ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಓಕೆ, ಇವಾಗ ಇದು ಕಂಪ್ಲೀಟ್ ಆಯಿತು. ನಾವು 10 ಮಿನಿಟ್ಸ್ ಏನು ಇಟ್ಟಿದ್ವು ಅದು ಕಂಪ್ಲೀಟ್ ಆಗಿದೆ. ಈಗ ಮತ್ತೆ ನಾವು ಲೆವೆಲ್ 1 ಇಟ್ಬಿಟ್ಟು ಮತ್ತೆ 10 ಮಿನಿಟ್ಸ್ ಇಟ್ಟೋಣ. ಓಕೆನಾ? ಈಗ ಮತ್ತೆ ತನಕ ನಮ್ಮ ಸ್ಟವ್ ಆನ್ ಆಗಿರಲಿಲ್ಲ, ಇವಾಗ ಆನ್ ಆಗ್ತಾ ಇದೆ. ಖಂಡಿತ, ಇವಾಗ ಆನ್ ಮಾಡಿದ್ದೀವಿ ನಾವು. ಈಗ ಮತ್ತೆ ಆನ್ ಮಾಡೋಣ. ಬೇಕಿಂಗ್ ವಿಂಡೋ ಇಟ್ಬಿಟ್ಟು ನಾವು 10 ಮಿನಿಟ್ಸ್ ಇಡೋಣ. ಲೆವೆಲ್ 1 ಬನ್ನಿ ನೋಡಿ, ಇಲ್ಲಿದೆ ನೋಡಿ. ಓಕೆ, ಲೆವೆಲ್ 1. ಓಕೆ, ಲೆವೆಲ್ 1ನಲ್ಲಿ 10 ಮಿನಿಟ್ಸ್ ಇದೆ. ಸೊ ನಿಮಗೆ ಬೇಕಿಂಗು ಕಂಪ್ಲೀಟ್ ಆಗಿ ನಿಮಗೆ ರೆಡಿ ಆಗುತ್ತೆ. ಓಕೆ, ಅದಾದ ತಕ್ಷಣ ಅಲಾರಂ ಬರುತ್ತೆ, ಅವಾಗ ನಮಗೆ ಅರ್ಥ ಆಗುತ್ತೆ ಕೇಕ್ ರೆಡಿ ಇದೆ. ಪೃಥ್ವಿ, ಇವಾಗ ನೋಡಿ, ಇದು ಕಂಪ್ಲೀಟ್ ಆಗಿ ಆಗಿದೆ, ಕಂಪ್ಲೀಟಾಗಿ ಆಗಿದೆ ಇದು. ಈಗ ನಾವು ಇದನ್ನು ಆಫ್ ಮಾಡೋಣ. ಓಕೆ, ಆಫ್ ಮಾಡಿಬಿಟ್ಟು ಈಗ ಓಪನ್ ಮಾಡ್ತೀನಿ ನೋಡಿ ಹೇಗಿರುತ್ತೆ ಅಂತ.
ಈ ಪ್ಲಮ್ ಕೇಕ್ನ ನಾವು ಹೊರಗಡೆ ನಾವು ಸ್ವಲ್ಪ ಹೆಲ್ದಿಯಾಗಿ ಮಕ್ಳಿಗೆ ಮಾಡಿಕೊಟ್ಟಾಗ ಮನೇಲಿ ದೇ ವಿಲ್ ಎಂಜಾಯ್ ತುಂಬ ಖುಷಿಯಾಗಿ ತಿಂತಾರೆ. ಖಂಡಿತ ಮೇಡಮ್, ಹೈಜಿನಿಕ್ ಆಗೂ ಇರುತ್ತೆ, ಹೌದು. ಮತ್ತು ಫಾಸ್ಟಾಗೂ ಮಾಡ್ಬೋದು, ಮನೆಯಲ್ಲಿ ಟೇಸ್ಟಿಯಾಗೂ ಇರುತ್ತೆ. ಹೌದು. ಯಾವಾಗಲೂ ಮನೆಯಲ್ಲಿ ಮಾಡುವಂಥ ಫುಡ್ಡು ನಮಗೆ ಯಾವಾಗಲೂ ಕಾನ್ಫಿಡೆಂಟಾಗಿ ಮಕ್ಳಿಗೆ ಕೊಡ್ಬೋದಲ್ವಾ? ಹೌದು, ನಾವೇ ಹೈಜಿನಿಕ್ ಆಗಿ ಮಾಡಿರ್ತೀವಿ. ಹೌದು. ಆಮೇಲೆ ಅವರೇನೆ ಮಾಡ್ಕೊಂಡು ತಿನ್ನೋವಾಗ ಅವ್ರಿಗೆ ಖುಷಿ ಕೂಡ ಆಗುತ್ತೆ. ಹೌದು, ತುಂಬ ಚೆನ್ನಾಗಿದೆ. ಟೇಸ್ಟ್ ಹೇಗಿದೆ ಅಂತ ನೋಡೋಕ್ಕೆ ಖಂಡಿತ ಮೇಡಮ್, ಖಂಡಿತ ತಗೊಳ್ಳಿ. ಇವತ್ತು ಸ್ಪೆಷಲ್ ಕೇಕ್ ನಿಮಗೋಸ್ಕರ ಕಟ್ ಮಾಡೋಣ. ಓಕೆ, ಹೇಗಿದೆ ಟೇಸ್ಟ್ ಅಂತ ನೋಡಿ. ಥ್ಯಾಂಕ್ ಯು. ಹೇಗೆ ಅನಿಸ್ತು ಶ್ರುತಿ? ತುಂಬ ಚೆನ್ನಾಗಿದೆ, ಮೈಲ್ಡಾಗಿದೆ ಸ್ವೀಟು. ಯಾಕೆಂದರೆ ನಾವು ಎಷ್ಟು ಬೇಕು ನಾವು ಹಾಕ್ಕೊಂಡಿರೋದ್ರಿಂದ ತುಂಬ ಚೆನ್ನಾಗಿದೆ. ಸಾಫ್ಟ್ ಟೇಸ್ಟ್ ಹೌದು ಬೇಕಾಗಿದೆ. ಹೌದು, ನೋಡಿ ಫ್ಲಫಿ ಆಗಿದೆ, ಸಾಫ್ಟ್ ಆಗಿದೆ, ಟೇಸ್ಟಿ ಆಗಿದೆ. ಥ್ಯಾಂಕ್ ಯು ಉಷಾ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ. ನೀವು ಕರೆದು ಲಾಸ್ಟ್ ವೀಡಿಯೋದಲ್ಲಿ ಒಂದು ಕುಕ್ ಮಾಡಿ ತೋರಿಸಿದ್ರಿ. ಈ ವಿಡಿಯೋದಲ್ಲಿ ನಮಗೆ ಚಿಕನ್ ಮತ್ತು ಪೊಂಗಲ್ ಕೇಕ್ನ ಮಾಡಿಕೊಟ್ಟಿದ್ದೀರಾ. ಐ ಆಮ್ ರಿಯಲಿ ಥ್ಯಾಂಕ್ ಯು. ಖಂಡಿತ ಪ್ರತಿ, ನಮಗೆ ನೀವು ಬಂದಿದ್ದು ಕೂಡ ನಂಗೆ ತುಂಬ ಖುಷಿ ಆಯಿತು. ಬಂದು ನಮ್ಮ ಒಂದು ಕುಕ್ವೇರಿನಲ್ಲಿ ಇದನ್ನೆಲ್ಲ ಮಾಡಿ ಟೇಸ್ಟ್ ಮಾಡಿ ಅದನ್ನು ಎಂಜಾಯ್ ಮಾಡಿದ್ರಿ. ಮೇಯ್ನ್ ನಂಗೆ ಅದು ತುಂಬ ಖುಷಿ ಕೊಡ್ತಾ ಇದೆ. ತೊಗೊಳ್ಳಿ ಇನ್ನೊಂದು ಪೀಸ್, ನಮಗೆ ಇನ್ನೊಂದು ಕಡೆಯಿಂದ ನಮ್ಮ ಕಡೆಯಿಂದ ಇನ್ನೂ ಒಂದು ಪೀಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.